ಸ್ನೇಹಿತರೆ, ನಾವು ಈ ಹಿಂದೆ ಹಲವಾರು ಪುನರ್ಜನ್ಮದ ಘಟನೆಗಳನ್ನು ನಿಮಗೆ ವಿವರಿಸಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ನಡೆದ ಪುನರ್ಜನ್ಮದ ಘಟನೆ. ಆ ಹುಡುಗ ಹೇಳಿದ ಪುನರ್ಜನ್ಮದ ನೆನಪುಗಳ ಹಿಂದೆ ಆತನ ತಾಯಿ ಬೀಳುತ್ತಾಳೆ. ಕೊನೆಗೆ ಏನಾಯಿತು? ಆಕೆಗೆ ಹುಡುಗನ ಪುನರ್ಜನ್ಮದ ಸಾಕ್ಷಿಗಳು ಸಿಕ್ಕವೆ. ನೋಡೋಣ ಬನ್ನಿ. 2000 ಇಸವಿಯ ಆಗಸ್ಟ್ 23ರಂದು ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ಒಂದು ಮಗು ಜನಿಸುತ್ತದೆ. ಆ ಮಗುವಿನ ಹೆಸರು ಕ್ಯಾಮರೂನ್ ಮೆಕಾಲೆ. ಆತನ ತಾಯಿಯ ಹೆಸರು ನಾರ್ಮಾ. ಕ್ಯಾಮರೂನ್ಗೆ ಒಬ್ಬ ಅಣ್ಣ ಕೂಡ ಇದ್ದ. ಅವನಿಗಿಂತ 2 ವರ್ಷ ದೊಡ್ಡವನು. ಎಲ್ಲ ಪುನರ್ಜನ್ಮದ ಕಥೆಗಳಲ್ಲಿ ಇರುವಂತೆ ಇಲ್ಲಿಯೂ ಕೂಡ ಕ್ಯಾಮರೂನ್ ತನ್ನ ಹಿಂದಿನ ಜನ್ಮದ ನೆನಪುಗಳನ್ನು ಹೇಳಲು ಶುರು ಮಾಡುತ್ತಾನೆ. ಕೇವಲ 2 ವರ್ಷವಿರುವಾಗಲೇ ಆತನ ನೆನಪುಗಳ ಪ್ರಕಾರ ಆತನ ಮನೆ ಒಂದು ಬೀಚ್ ಬಳಿಯಲ್ಲಿ ಇತ್ತು. ಆ ಬೀಚ್ ಬಳಿಯಲ್ಲಿಯೇ ಒಂದು ಏರ್ಪೋರ್ಟ್ ಇತ್ತು ಎಂದು ಆ ಮಗು ಹೇಳುತ್ತದೆ. ಬೀಚ್ ಬಳಿಯಲ್ಲಿ ಏರ್ಪೋರ್ಟ್ ಇತ್ತು ಎನ್ನುವುದನ್ನು ನಂಬಲು ಸಾಧ್ಯವಿರಲಿಲ್ಲ. ಆ ಮಗು ದೂರದ ಬಾರಾ ಐಲ್ಯಾಂಡ್ನಲ್ಲಿ ನಾನಿದ್ದೆ, ನನಗೆ ತಂದೆ ತಾಯಿ ಸಹೋದರ ಸಹೋದರಿಯರು ಇದ್ದರು ಎನ್ನುತ್ತದೆ. ಇದು ನನ್ನ ಮನೆಯಲ್ಲ, ನನ್ನ ಮನೆ ದೂರದ ಬಾರಾ ಐಲ್ಯಾಂಡ್ನಲ್ಲಿದೆ, ನನ್ನ ಫ್ಯಾಮಿಲಿ ಮನೆ ಎಲ್ಲವೂ ಅಲ್ಲಿಯೇ ಇದೆ ಎಂದು ಮಗು ಹೇಳುತ್ತದೆ. ಶಾಲೆಗೆ ಸೇರಿಸಿದ ನಂತರವೂ ಮಗು ಶಾಲೆಯಲ್ಲಿಯೂ ಮತ್ತದೇ ಮಾತುಗಳನ್ನು ಆಗಾಗ ಹೇಳಲಾರಂಭಿಸುತ್ತದೆ. ನನ್ನ ಕುಟುಂಬ ಬಾರಾದಲ್ಲಿದೆ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಆ ಮಗು ಆಗಾಗ ಹೇಳುತ್ತದೆ. ಬಾರಾ ಐಲ್ಯಾಂಡ್ ಎನ್ನುವುದು ಗ್ಲಾಸ್ಗೋ ನಗರದಿಂದ ಬಹಳ ದೂರದಲ್ಲಿರುವ ಒಂದು ಚಿಕ್ಕ ಐಲ್ಯಾಂಡ್. ಅಲ್ಲಿ ಹೆಚ್ಚೆಂದರೆ 1,000 ಜನಸಂಖ್ಯೆ ಇದೆ. ಅಂತಹ ಜಾಗದಲ್ಲಿ ಕ್ಯಾಮರೂನ್ನ ತಾಯಿ ನಾರ್ಮಾಗೆ ಯಾರು ಸಂಬಂಧಿಕರು ಪರಿಚಯದವರು ಇರಲಿಲ್ಲ. ಆಕೆ ಯಾವತ್ತೂ ಅಲ್ಲಿಗೆ ಹೋಗಿರಲೂ ಇಲ್ಲ. ಹೀಗಿರಬೇಕಾದರೆ 3 ವರ್ಷದ ಮಗು ದೂರದ ಬಾರಾ ಐಲ್ಯಾಂಡ್ ಬಗ್ಗೆ ಹೇಳುತ್ತಾನೆಂದರೆ ಆಕೆಗೆ ಮೊದಲು ನಂಬಲಾಗಲಿಲ್ಲ. ಆದರೆ ಮಗು ಮಾತ್ರ ಎಲ್ಲವೂ ನಿಜವೆಂಬಂತೆ ಹೇಳುತ್ತಿತ್ತು. ಕ್ಯಾಮರೂನ್ ತನ್ನ ಹಿಂದಿನ ಜನ್ಮದ ತಂದೆ ಸತ್ತಿದ್ದನ್ನು ಹೇಳುತ್ತಾನೆ. ಆತನ ತಂದೆ ಮುಖ್ಯ ರಸ್ತೆಗೆ ಬರುವಾಗ ಸಡನ್ನಾಗಿ ಕಾರೊಂದು ಬಂದು ಡಿಕ್ಕಿಯಾಗಿ ಸತ್ತಿದ್ದರು ಎಂದು ಕ್ಯಾಮರೂನ್ ಹೇಳುತ್ತಾನೆ. ಆತನ ಮನೆಯಲ್ಲಿ ಕಪ್ಪು ಬಿಳಿ ಬಣ್ಣದ ಒಂದು ನಾಯಿಯೂ ಇತ್ತು. ಹಾಗೆಯೇ ಅವನ ತಂದೆಗೆ ಕಪ್ಪು ಬಣ್ಣದ ಒಂದು ಕಾರು ಕೂಡ ಇತ್ತು ಎಂದಾತ ಹೇಳುತ್ತಾನೆ. ಆತನಿಗೆ ಎಲ್ಲವೂ ನೆನಪಿತ್ತು. ಅವನ 3 ಜನ ಸಹೋದರರು 3 ಜನ ಸಹೋದರಿಯರು ಅವನಿಗೆ ನೆನಪಿದ್ದರು. ಅವರಲ್ಲಿ ಒಬ್ಬಳ ಹೆಸರು ಲಿಂಡ್ಸೆ ಎಂದು ಆತ ಹೇಳುತ್ತಿದ್ದ. ನನ್ನನ್ನು ಬಾರಾಗೆ ನನ್ನ ಮನೆಗೆ ಕರೆದುಕೊಂಡು ಹೋಗಿ ಎಂದು ಆತ ಆಗಾಗ ಹೇಳುತ್ತಿದ್ದ. ಆತನ ತಂದೆಯ ಹೆಸರು ಶೇನ್ ರಾಬರ್ಟ್ಸನ್ ಎಂದಾತ ಹೇಳುತ್ತಿದ್ದ. ಕ್ಯಾಮರೂನ್ನ ಮಾತುಗಳಿಂದ ಕುಟುಂಬದ ಆತ್ಮೀಯರಾಗಿದ್ದವರು ಕೂಡ ಪ್ರಭಾವಿತರಾಗಿದ್ದರು. ಆತ ನಾನು ಯಾವಾಗಲೂ ಫೋನ್ ಡಯಲ್ ಮಾಡುತ್ತಿದ್ದೆ ಎನ್ನುತ್ತಾನೆ. ಡಯಲಿಂಗ್ ಮಾಡುವ ಲ್ಯಾಂಡ್ ಫೋನ್ ಅದಾಗಿತ್ತು ಎಂದು ಹುಡುಗ ಹೇಳುತ್ತಿದ್ದ. ಬಾರಾದ ಬೀಚ್ಗಳಲ್ಲಿ ವಿಮಾನ ಇಳಿಯುತ್ತಿತ್ತು ಎಂದಾತ ಹೇಳುತ್ತಿದ್ದುದು ಮಾತ್ರ ಕೇಳಲು ವಿಚಿತ್ರವಾಗಿತ್ತು. ಎಲ್ಲ ಪುನರ್ಜನ್ಮದ ಘಟನೆಗಳಲ್ಲಿ ಇರುವಂತೆ ಇಲ್ಲಿಯೂ ಕೂಡ ಹಿಂದಿನ ಜನ್ಮದಲ್ಲಿ ತಾನೇಗೆ ಸತ್ತೆ ಎಂಬ ನೆನಪು ವ್ಯಕ್ತಿಗೆ ಇರಬೇಕಿತ್ತು. ಆದರೆ ಕ್ಯಾಮರೂನ್ಗೆ ಮಾತ್ರ ತಾನೇಗೆ ಸತ್ತೆ ಎಂಬ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಆತ ಚಿಕ್ಕವನಿರುವಾಗಲೇ ಸತ್ತಿದ್ದ ಎಂದು ಹೇಳುತ್ತಾನೆ. ನಾನೊಂದು ರಂಧ್ರದೊಳಗೆ ಬಿದ್ದಿದ್ದೆ ಎಂದಾತ ಹೇಳುತ್ತಾನೆ. ಒಂದು ದಿನ ಬೆಡ್ನಲ್ಲಿ ಮಲಗಿದ್ದಾಗ ಹೊರಳಿಕೊಂಡು ಕೆಳಗೆ ಜಾರಿ ಬಿದ್ದೆ. ಅಲ್ಲೊಂದು ದೊಡ್ಡ ರಂಧ್ರವಿತ್ತು. ಅದರೊಳಗೆ ಬಿದ್ದ ನಂತರ ಏನಾಯಿತೆಂದು ಗೊತ್ತಾಗಲಿಲ್ಲ. ಅಲ್ಲಿಂದ ನಾನು ನೇರವಾಗಿ ನಿನ್ನ ಗರ್ಭದೊಳಗೆ ಬಂದಿದ್ದೆ ಎಂದು ಆ ಮಗು ತಾಯಿಗೆ ಹೇಳುತ್ತದೆ. ಹೀಗೆ ಆ ಮಗು ಹೇಳುವುದನ್ನು ಮನೆಯವರು ಕೇಳುತ್ತಲೇ ಇದ್ದರು. ವರ್ಷಗಳು ಕಳೆಯಿತು. 2006ರಲ್ಲಿ ಅಂದರೆ ಕ್ಯಾಮರೂನ್ಗೆ 5 ವರ್ಷ ವಯಸ್ಸಾಗಿರುವಾಗ ಮೊದಲ ಬಾರಿಗೆ ಮಗುವಿನ ಮಾತುಗಳಲ್ಲಿ ಎಷ್ಟು ಸ್ಪಷ್ಟತೆ ಇದೆ ಎಂದು ಪರೀಕ್ಷಿಸಲು ಹೊರಡಲಾಗುತ್ತದೆ. ನಮ್ಮ ಹಲವಾರು ವಿಡಿಯೋಗಳಲ್ಲಿ ನಾವು ಹೇಳುವ ಖ್ಯಾತ ರೀಇನ್ಕಾರ್ನೇಷನ್ ರಿಸರ್ಚರ್ ಆದ ಇಯಾನ್ ಸ್ಟೀವನ್ಸನ್ ಅವರು ಈ ಸಮಯದಲ್ಲಿ ತಮ್ಮ ಜೀವನದ ಕೊನೆಘಟ್ಟದಲ್ಲಿದ್ದರು.
ಅದಕ್ಕಾಗಿ ಈ ಕೇಸ್ನ ತನಿಖೆಗೆಂದು ಅವರದೇ ಯೂನಿವರ್ಸಿಟಿಯಲ್ಲಿ ಕಲಿತಂತಹ ಅವರ ತಂಡದ ಜಿಮ್ ಬಿ ಟಕ್ಕರ್ ಅವರು ಬರುತ್ತಾರೆ. ಜಿಮ್ ಬಿ ಟಕ್ಕರ್ ಅವರು ಕ್ಯಾಮರೂನ್ ಎಂಬ ಹುಡುಗ ಹೇಳಿದ ಹಿಂದಿನ ಜನ್ಮದ ಎಲ್ಲ ಕ್ಲೈಮ್ಗಳನ್ನು ದಾಖಲಿಸಿಕೊಳ್ಳುತ್ತಾರೆ. ಆನಂತರ ಅವರು ಇದರ ಸತ್ಯಾಸತ್ಯತೆ ತಿಳಿಯಲು ಕ್ಯಾಮರೂನ್ ಮತ್ತು ಫ್ಯಾಮಿಲಿಯೊಂದಿಗೆ ಬಾರಾಗೆ ಪ್ರಯಾಣಿಸುತ್ತಾರೆ. ಬಾರಾ ಐಲ್ಯಾಂಡ್ ಗ್ಲಾಸ್ಗೋದಿಂದ 220 ಮೈಲಿ ದೂರದಲ್ಲಿರುವ ಪ್ರದೇಶವಾಗಿತ್ತು. ವಿಮಾನದಲ್ಲಿ ಹೋದರೂ 1 ಗಂಟೆಯ ಜರ್ನಿ ಇತ್ತು. ಅವರು ವಿಮಾನದಲ್ಲಿಯೇ ಹೋಗುತ್ತಾರೆ. ಆಶ್ಚರ್ಯವೆಂಬಂತೆ ಬಾರಾದ ಏರ್ಪೋರ್ಟ್ ಬೀಚ್ ಬಳಿಯಲ್ಲಿ ಸ್ಥಾಪಿತವಾಗಿತ್ತು. ಬೀಚ್ ಬದಿ ನಿಂತವರಿಗೆ ವಿಮಾನ ಹಾರುವುದು ಇಳಿಯುವುದು ಕಾಣುತ್ತಿತ್ತು. ಕ್ಯಾಮರೂನ್ ಹೇಳಿದ ಮೊದಲ ಕ್ಲೈಮ್ ಇಲ್ಲಿಗೆ ಹೋಲಿಕೆಯಾಗಿತ್ತು. ಆ ಏರ್ಪೋರ್ಟ್ನ ಅಧಿಕಾರಿಗಳ ಬಳಿ ಕೇಳಿದಾಗ ಅವರು ಹೇಳುತ್ತಾರೆ, ಬೀಚ್ ಬಳಿಯಲ್ಲಿ ಸ್ಥಾಪಿತವಾದ ವಿಶ್ವದ ಏಕೈಕ ಏರ್ಪೋರ್ಟ್ ಇದಾಗಿದೆ ಎಂದು. ಇಲ್ಲಿಗೆ ಕ್ಯಾಮರೂನ್ನ ಮಾತುಗಳು ಸತ್ಯ ಎಂಬುದಕ್ಕೆ ಮೊದಲ ಬಾರಿಗೆ ಒಂದು ಸೂಚನೆ ಸಿಕ್ಕಿತ್ತು. ಬಾರಾಗೆ ಜಿಮ್ ಟಕ್ಕರ್ ಮಾತ್ರವಲ್ಲದೆ ಅವರ ತಂಡವೂ ತೆರಳಿತ್ತು. ಜೊತೆಗೆ ಇದನ್ನೆಲ್ಲ ದಾಖಲಿಸಿಕೊಳ್ಳಲು ಒಂದು ಕಾರ್ಯಕ್ರಮ ಮಾಡಲು ಟಿವಿ ಚಾನೆಲ್ ಒಂದು ಕೂಡ ಅವರ ಜೊತೆಗಿತ್ತು. ಅವರಲ್ಲಿ ಇಳಿಯುತ್ತಲೇ ಕ್ಯಾಲಮ್ ಮೆಕ್ನೀಲ್ ಎಂಬೊಬ್ಬ ವ್ಯಕ್ತಿಯನ್ನು ಭೇಟಿ ಮಾಡುತ್ತಾರೆ. ಯಾಕೆಂದರೆ ಆತ ಒಬ್ಬ ಸ್ಥಳೀಯ ಇತಿಹಾಸಕಾರನಾಗಿದ್ದ. ಆತನ ಬಳಿ ಹಳೆಯ ದಾಖಲೆಗಳೆಲ್ಲವೂ ಇರುತ್ತದೆ ಎನ್ನುವುದು ಅವರ ಲೆಕ್ಕಾಚಾರವಾಗಿತ್ತು. ಕ್ಯಾಮರೂನ್ ಹೇಳುತ್ತಿದ್ದ ಡಯಲ್ ಫೋನ್ನ ಸಂಪೂರ್ಣ ಸ್ಟ್ರಕ್ಚರನ್ನು ತಿಳಿದುಕೊಂಡ ಮೆಕ್ನೀಲ್ ಆ ರೀತಿಯ ಫೋನನ್ನು 60ರ ದಶಕದಲ್ಲಿ ಬಳಸಲಾಗುತ್ತಿತ್ತು ಎಂದು ಹೇಳುತ್ತಾನೆ. ಕ್ಯಾಮರೂನ್ ಹೇಳಿದ ಪ್ರಕಾರ ಆತನ ತಂದೆಯ ಹೆಸರು ಶೇನ್ ರಾಬರ್ಟ್ಸನ್. 60ರ ದಶಕದಲ್ಲಿ ರಾಬರ್ಟ್ಸನ್ ಹೆಸರಿನವರು ಯಾರಾದರೂ ಅಲ್ಲಿ ಬದುಕಿದ್ದರೆ ಎಂಬುದಾಗಿ ಮೆಕ್ನೀಲ್ ಹುಡುಕುತ್ತಾನೆ. ಯಾವ ದಾಖಲೆಗಳಲ್ಲಿಯೂ ರಾಬರ್ಟ್ಸನ್ ಬಗ್ಗೆ ತಿಳಿಯುವುದಿಲ್ಲ. ಆದರೆ 30ರ ದಶಕದಲ್ಲಿ ಆ ನಗರದಲ್ಲಿ ರಾಬರ್ಟ್ಸನ್ ಎಂಬೊಬ್ಬ ವ್ಯಕ್ತಿ ಇದ್ದ ಎಂಬುದು ತಿಳಿಯುತ್ತದೆ. ಹಾಗೆ ಇತ್ತೀಚೆಗೆ ಒಬ್ಬ ರಾಬರ್ಟ್ಸನ್ ಬಂದು ಸೇರಿಕೊಂಡಿದ್ದ ಎಂಬುದು ತಿಳಿಯುತ್ತದೆ. ಇದು ಕ್ಯಾಮರೂನ್ನ ಹಿಂದಿನ ಜನ್ಮಕ್ಕೆ ಹೋಲಿಕೆಯಾಗಲಿಲ್ಲ. ಮೆಕ್ನೀಲ್ ಇನ್ನೊಂದು ದಾಖಲೆಗಳ ಶೋಧ ನಡೆಸಿದಾಗ ಸ್ಕಾಟ್ಲೆಂಡ್ನ ಮೇನ್ಲ್ಯಾಂಡ್ನಿಂದ ಬಾರಾ ಐಲ್ಯಾಂಡ್ಗೆ 1960-70ರ ದಶಕದಲ್ಲಿ ರಾಬರ್ಟ್ಸನ್ ಎನ್ನುವ ವ್ಯಕ್ತಿಯ ಕುಟುಂಬವೊಂದು ವೆಕೇಷನ್ಗೆ ಬಂದಿತ್ತು ಎಂಬುದು ತಿಳಿಯುತ್ತದೆ. ಆ ಕುಟುಂಬ ಬಾರಾದಲ್ಲಿಯೇ ಒಂದು ಮನೆ ಖರೀದಿ ಮಾಡಿಕೊಂಡು 60 ಮತ್ತು 70ರ ದಶಕದಲ್ಲಿ ಆಗಾಗ ಅಲ್ಲಿಗೆ ಬರುತ್ತಿತ್ತು ಎನ್ನುವುದು ತಿಳಿಯುತ್ತದೆ. ಎಲ್ಲರೂ ಈಗ ಆ ಮನೆಯತ್ತ ಹೋಗುತ್ತಾರೆ. ಬಾರಾ ಐಲ್ಯಾಂಡ್ನ ಉತ್ತರ ಭಾಗದಲ್ಲಿ ಆ ಮನೆ ಇತ್ತು. ಅಲ್ಲಿಗೆ ಬೀಚ್ ಏರ್ಪೋರ್ಟ್ನಲ್ಲಿ ವಿಮಾನ ಇಳಿಯುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಆ ಮನೆಯಲ್ಲೀಗ ಯಾರೂ ವಾಸವಿರಲಿಲ್ಲ. ಆ ಮನೆಯನ್ನು ನೋಡುತ್ತಲೇ ಕ್ಯಾಮರೂನ್ನ ಮುಖಚರ್ಯೆಯೇ ಬದಲಾಗುತ್ತದೆ. ಆತ ಖುಷಿಯಿಂದ ಕುಪ್ಪಳಿಸುತ್ತಾನೆ. 3 ಬೆಡ್ರೂಮ್ ಇದ್ದ ಆ ಮನೆಯಿಡೀ ಆತ ಓಡಾಡುತ್ತಾನೆ. ತಾನಿಲ್ಲಿ ಕುಳಿತಿದ್ದೆ, ತಾನಿಲ್ಲಿ ಆಡಿದ್ದೆ, ತಾನಿಲ್ಲಿ ಮಲಗಿದ್ದೆ ಎಂದೆಲ್ಲ ಆತ ಹೇಳುತ್ತಾ ಮನೆಯಿಡೀ ಓಡಾಡುತ್ತಾನೆ. ಕೊನೆಗೆ ಆತ ಕಣ್ಣೀರಾಗುತ್ತಾನೆ. ಆ ಮನೆಯಲ್ಲೀಗ ಯಾರೂ ಇರಲಿಲ್ಲ. ಅದೊಂದು ಪಾಳು ಬಿದ್ದ ಮನೆ. ಆ ಮನೆಯೆಲ್ಲ ಸುತ್ತಾಡಿದ ನಂತರ ಕ್ಯಾಮರೂನ್ ದುಃಖಿತನಾಗಿ ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಾನೆ. ತನ್ನ ತಾಯಿಯನ್ನು ನೆನೆದು ದುಃಖಿಸುತ್ತಾನೆ. ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕ ನಂತರ ಕ್ಯಾಮರೂನ್ ಸತ್ಯ ಹೇಳುತ್ತಿದ್ದಾನೆನ್ನುವುದು ತಿಳಿಯುತ್ತದೆ. ಆದರೆ ಆತನ ಮನೆಯವರು ಈಗ ಎಲ್ಲಿದ್ದಾರೆ ಎನ್ನುವುದು ಮಾತ್ರ ತಿಳಿಯುವುದಿಲ್ಲ. ಈ ತನಿಖೆ ಇಲ್ಲಿಗೆ ಒಂದು ರೀತಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ. ಯಾಕೆಂದರೆ ಅದೊಂದು ದೂರದ ಊರಿನ ವ್ಯಕ್ತಿ ಖರೀದಿಸಿ ಆಗಾಗ ಬಂದು ಕುಳಿತು ಹೋಗುತ್ತಿದ್ದ ಒಂದು ಮನೆಯಾಗಿತ್ತು. ಹಾಗಾಗಿ ಸ್ಥಳೀಯವಾಗಿ ಅದರ ಬಗ್ಗೆ ಅಥವಾ ಆ ಮನೆಯಲ್ಲಿ ಇದ್ದವರ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಇಲ್ಲಿಗೆ ಈ ತನಿಖೆ ಮುಗಿದು ಹೋಗುತ್ತದೆ. ಜಿಮ್ ಟಕ್ಕರ್ ಅವರು ಅಲ್ಲಿಂದ ತಮ್ಮ ದೇಶವಾದ USA ವಾಪಸ್ಸಾಗುತ್ತಾರೆ. ಆದರೆ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದ ಟಿವಿ ಚಾನೆಲ್ ಈ ತನಿಖೆಯನ್ನು ಮುಂದುವರಿಸುತ್ತದೆ. ಆ ಚಾನೆಲ್ನವರು ಜಿಲಿಯನ್ ರಾಬರ್ಟ್ಸನ್ ಎಂಬಾಕೆಯನ್ನು ಪತ್ತೆ ಹಚ್ಚುವಲ್ಲಿ ಸಫಲರಾಗುತ್ತಾರೆ. ಆಕೆ ಅದೇ ರಾಬರ್ಟ್ಸನ್ ಫ್ಯಾಮಿಲಿಗೆ ಸೇರಿದವಳಾಗಿದ್ದಳು. ಅವಳು ಕ್ಯಾಮರೂನ್ ಹೇಳಿದ್ದ ಕಪ್ಪು ಬಿಳಿ ನಾಯಿಯ ಫೋಟೋ ತೋರಿಸುತ್ತಾಳೆ. ಹಾಗೆಯೇ ರಾಬರ್ಟ್ಸನ್ ಬಳಿ ಇದ್ದ ಕಪ್ಪು ಕಾರಿನ ಫೋಟೋವನ್ನು ತೋರಿಸುತ್ತಾಳೆ. ಇದೆಲ್ಲವೂ ಕ್ಯಾಮರೂನ್ ಹೇಳಿದ ಕ್ಲೈಮ್ಗಳೇ ಆಗಿದ್ದವು.
ಆದರೆ ಆಕೆಯ ಪ್ರಕಾರ ಅವರ ಫ್ಯಾಮಿಲಿಯಲ್ಲಿ ಕಾರು ಡಿಕ್ಕಿಯಾಗಿ ಸತ್ತದ್ದು ಯಾರೂ ಇರಲಿಲ್ಲ. ಹಾಗೆಯೇ ಚಿಕ್ಕಂದಿನಲ್ಲಿಯೇ ಯಾವ ಮಗುವು ಕೂಡ ಅವರ ಕುಟುಂಬದಲ್ಲಿ ಸತ್ತಿರಲಿಲ್ಲ ಎಂದಾಕೆ ಹೇಳುತ್ತಾಳೆ. ಕ್ಯಾಮರೂನ್ನ ಕ್ಲೇಮ್ನ ಪ್ರಕಾರ ಆತ ಹಿಂದಿನ ಜನ್ಮದಲ್ಲಿ ಸಾಯುವಾಗ ಚಿಕ್ಕ ಹುಡುಗನಾಗಿಯೇ ಇದ್ದ ಎಂಬುದಾಗಿತ್ತು. ಹೀಗೆ ಕೆಲವೊಂದು ಕ್ಲೇಮ್ಗಳು ಹೋಲಿಕೆಯಾದರೂ ಕೂಡ ಆತನ ಕೆಲವೊಂದು ಕ್ಲೇಮ್ಗಳು ಮ್ಯಾಚ್ ಆಗುತ್ತಿರಲಿಲ್ಲ. ಇಲ್ಲಿಯವರೆಗೆ ಬಂದು ಆ ತನಿಖೆ ನಿಂತು ಹೋಗುತ್ತದೆ. ಆತನದು ನಿಜವಾಗಿಯೂ ಪುನರ್ಜನ್ಮವೇ ಅಲ್ಲವೇ ಎಂಬುದರ ಬಗ್ಗೆ ಸ್ಪಷ್ಟತೆ ಸಿಗಲಿಲ್ಲ. ಕ್ಯಾಮರೂನ್ನ ತಾಯಿ ನಾರ್ಮಾ ಎಜುಕೇಷನಲ್ ಸೈಕಾಲಜಿಸ್ಟ್ ಒಬ್ಬರ ಬಳಿ ಹೋಗುತ್ತಾರೆ. ಅವರು ಕ್ಯಾಮರೂನ್ನನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ, ಇದು ಮಕ್ಕಳು ಆಟದ ಸಮಯದಲ್ಲಿ ಇಮ್ಯಾಜಿನ್ ಮಾಡಿಕೊಂಡ ಕಥೆಯಾಗಿರಬಹುದು, ಅದು ಆತನ ಮೆದುಳಿನೊಳಗೆ ಹೊಕ್ಕು ಆತನಿಗೆ ಅದೇ ನಿಜವೆಂಬಂತೆ ಭಾಸವಾಗುತ್ತಿದೆ ಎನ್ನುತ್ತಾರೆ. ಸ್ಕೆಪ್ಟಿಕ್ ಮ್ಯಾಗಝಿನ್ ಒಂದಕ್ಕೆ ಸಂಪಾದಕರಾಗಿದ್ದ ಕ್ರಿಸ್ ಫ್ರೆಂಚ್ ಅವರು ಟಿವಿಯಿಂದ, ಇಂಟರ್ನೆಟ್ನಿಂದ ಹಾಗೆಯೇ ಫ್ಯಾಮಿಲಿಯವರು ಹೇಳಿದ ಕಥೆಗಳಿಂದ ಆತ ಪ್ರಭಾವಿತನಾಗಿ ತನ್ನದೇ ಇಮ್ಯಾಜಿನೇಷನ್ ಮಾಡಿಕೊಂಡಿರಬಹುದು ಎಂದು ಹೇಳುತ್ತಾರೆ. ಟಿವಿ, ಇಂಟರ್ನೆಟ್ಗಳಲ್ಲಿ ಆತ ಬಾರಾ ಐಲ್ಯಾಂಡ್ ಬಗ್ಗೆ ಕೇಳಿರಬಹುದು ಎಂದವರು ಹೇಳುತ್ತಾರೆ. ಆದರೆ ಕ್ಯಾಮರೂನ್ನ ತಾಯಿ ನಾರ್ಮಾಳ ಪ್ರಕಾರ ಆಕೆ ತನ್ನ ಇಬ್ಬರೂ ಮಕ್ಕಳನ್ನು ಸಮಾನವಾಗಿ ಬೆಳೆಸಿದ್ದಳು. ಒಬ್ಬನಿಗೆ ಮಾತ್ರ ಈ ರೀತಿಯಲ್ಲಿ ಇಮ್ಯಾಜಿನೇಷನ್ಗಳು ಬರಲು ಸಾಧ್ಯವಿರಲಿಲ್ಲ ಎಂದು ಆಕೆ ಈ ವಾದವನ್ನು ಒಪ್ಪುವುದಿಲ್ಲ. ಸ್ನೇಹಿತರೆ, ಈ ತನಿಖೆಗಳು ಅಲ್ಲಿಗೆ ಮುಗಿದು ಹೋಗುತ್ತವೆ. ಆದರೆ ಜಿಮ್ ಟಕ್ಕರ್ ಅವರು 2013ರಲ್ಲಿ ಒಂದು ಪುಸ್ತಕ ಬರೆಯುತ್ತಾರೆ, ಎಕ್ಸ್ಟ್ರಾರ್ಡಿನರಿ ಕೇಸಸ್ ಆಫ್ ಚಿಲ್ಡ್ರನ್ ಹೂ ರಿಮೆಂಬರ್ಡ್ ದೇರ್ ಪಾಸ್ಟ್ ಲೈಫ್. ಈ ಪುಸ್ತಕದಲ್ಲಿ ಅವರು ಕ್ಯಾಮರೂನ್ನ ಪ್ರಕರಣದ ಬಗ್ಗೆಯೂ ಬರೆಯುತ್ತಾರೆ. ಆತನ ಹಿಂದಿನ ಜನ್ಮದ ನೆನಪುಗಳು ನಿಜವಾದ ನೆನಪುಗಳು ಮತ್ತು ಎಮೋಷನಲಿ ಸ್ಟ್ರಾಂಗ್ ಆಗಿವೆ ಎಂದು ಬರೆಯುತ್ತಾರೆ. ಅವರ ಪ್ರಕಾರ ಕಾರು ಡಿಕ್ಕಿಯಾಗಿ ಸತ್ತ ಆ ರಾಬರ್ಟ್ಸನ್ ಯಾರೆಂಬುದು ಹಿಸ್ಟೋರಿಯನ್ ಮೆಕ್ಲಿನ್ಗೆ ಸರಿಯಾಗಿ ತಿಳಿದಿರಲಿಕ್ಕಿಲ್ಲ. ಆತ ಆ ಬಾರಾ ಐಲ್ಯಾಂಡ್ನ ಉತ್ತರ ಭಾಗದಲ್ಲಿನ ಹೆಚ್ಚಿನ ವಿಚಾರಗಳನ್ನು ತಿಳಿದಿರಲಿಕ್ಕಿಲ್ಲ ಎಂದು ಬರೆಯುತ್ತಾರೆ. ಟಕ್ಕರ್ ಅವರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆಯೂ ಇಲ್ಲಿ ಬರೆಯುತ್ತಾರೆ. ಅದೇನೆಂದರೆ, ಕ್ಯಾಮರೂನ್ ಎಂಬ ಆ ಹುಡುಗ ತನ್ನ ಹಿಂದಿನ 2 ಜನ್ಮಗಳ ನೆನಪುಗಳನ್ನು ಒಂದಕ್ಕೊಂದು ಬೆಸೆದುಕೊಂಡಿರಬಹುದು ಎಂದು ಹೇಳುತ್ತಾರೆ. ಅಂದರೆ ಹಿಂದಿನ 2 ಜನ್ಮಗಳ ನೆನಪುಗಳು ಒಂದಕ್ಕೊಂದು ಮಿಕ್ಸ್ ಆಗಿರಬಹುದು ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಹಾಗಾಗಿ ಆತನ ಕೆಲವೊಂದು ಕ್ಲೇಮ್ಗಳು ನಿಜವೆಂದು ಕಂಡರೂ ಇನ್ನೂ ಕೆಲವೊಂದು ಕ್ಲೇಮ್ಗಳು ಮಾತ್ರ ಮ್ಯಾಚ್ ಆಗುತ್ತಿರಲಿಲ್ಲ ಎಂದು ಅವರು ಬರೆಯುತ್ತಾರೆ. ಇದು ನಿಜವಿರಲಬಹುದು. ಕ್ಯಾಮರೂನ್ ಬಾರಾ ಐಲ್ಯಾಂಡ್ ಬಗ್ಗೆ ಹೇಳಿದ್ದು, ಅಲ್ಲಿಗೆ ಹೋದ ನಂತರ ಮನೆಯನ್ನು ಗುರುತಿಸಿದ್ದು, ಹಾಗೆಯೇ ಬೀಚ್ ಬಳಿಯ ಏರ್ಪೋರ್ಟ್, ಹೀಗೆ ಹಲವಾರು ಆತನ ಕ್ಲೇಮ್ಗಳು ನಿಜವಾಗಿದ್ದವು. ಈ ಪುನರ್ಜನ್ಮದ ತನಿಖೆಯನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಟಿವಿ ಕಾರ್ಯಕ್ರಮವೊಂದರಲ್ಲಿ ಪ್ರಸಾರವೂ ಮಾಡಲಾಗಿತ್ತು. ಇದನ್ನು ಡಾಕ್ಯುಮೆಂಟೆಡ್ ರಿಸರ್ಚ್ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಕ್ಯಾಮರೂನ್ ಹೇಳಿದ ಕೆಲವರು ಕ್ಲೇಮ್ಗಳು ಸರಿಯಾಗಿದ್ದವು, ಕೆಲವೊಂದು ಸರಿ ಇರಲಿಲ್ಲ. ಜಿಲಿಯನ್ ರಾಬರ್ಟ್ಸನ್ ಎಂಬಾಕೆಯನ್ನು ಭೇಟಿಯಾದಾಗ ಆಕೆ ಅದೇ ಮನೆಯಲ್ಲಿ ಬೆಳೆದವಳಾಗಿದ್ದಳು. ಆದರೆ ಅವರ ಜೊತೆಗೆ ಅಂತಹ ಯಾವ ಹುಡುಗನೂ ಇರಲಿಲ್ಲ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಯಾವ ಹುಡುಗರು ಸತ್ತಿರಲಿಲ್ಲ ಎಂದಾಕೆ ಹೇಳುತ್ತಾಳೆ. ಹೀಗಿದ್ದರೂ ಕ್ಯಾಮರೂನ್ ಅಲ್ಲಿನ ಕೆಲವೊಂದು ವಿಚಾರಗಳನ್ನು ಸರಿಯಾಗಿಯೇ ಹೇಗೆ ಹೇಳಿದ ಎಂಬುದು ಆಶ್ಚರ್ಯವಾಗುತ್ತದೆ. ಇದಾದ ನಂತರ ತನಿಖೆಯೆಲ್ಲವೂ ಮುಗಿದು ಹೋಯಿತು. ತನಿಖೆ ಮುಗಿದ ನಂತರ ಆ ಹುಡುಗ ಎಲ್ಲರಂತೆಯೇ ಜೀವಿಸುತ್ತಾ ಇದ್ದಾನೆ. ಈಗ ಹೇಗಿದ್ದಾನೆ, ಏನಾಗಿದ್ದಾನೆ ಎನ್ನುವುದರ ಬಗ್ಗೆ ಎಲ್ಲಿಯೂ ಮಾಹಿತಿ ಇಲ್ಲ. ಆದರೆ ಆತ ಕೆಲವಾರು ವರ್ಷದವರೆಗೂ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದು ಸುಮ್ಮನೆ ಎಂದು ಆಗಾಗ ಹೇಳುತ್ತಲೇ ಇದ್ದ. ಬಹುಶಃ ಈಗ ಅವನಿಗೆ ಅರಿವಾಗಿರಬಹುದು, ನಾನೀಗ ಎಲ್ಲಿದ್ದೇನೆಯೋ ಅದೇ ನನ್ನ ಮನೆ ಎಂಬುದೀಗ ಆತನಿಗೆ ಅರಿವಾಗಿ ಅವನು ಬದುಕುತ್ತಿರಬಹುದು. ಹಾಗಾಗಿ ಅವನ ಬಗ್ಗೆ ಎಲ್ಲಿಯೂ ವಿಷಯಗಳು ಬಂದಿಲ್ಲ. ಆ ಮನೆಯವರು ಕೂಡ ರಿಸರ್ಚರ್ಗಳನ್ನಾಗಲಿ ಟಿವಿಯರನ್ನಾಗಲಿ ಮತ್ತೊಮ್ಮೆ ಸಂಪರ್ಕಿಸಲು ಹೋಗಿಲ್ಲ. ಹಾಗಾಗಿ ಆತನ ಬಗೆಗಿನ ವಿಷಯಗಳು ಮುಂದೆ ಹೆಚ್ಚಾಗಿ ಎಲ್ಲಿಯೂ ಕಂಡು ಬಂದಿಲ್ಲ. ಸ್ನೇಹಿತರೆ, ನಾವು ಕೂಡ ಜೀವನದಲ್ಲಿ ನಡೆದ ಕೆಲವೊಂದು ಕೆಟ್ಟ ಘಟನೆಗಳನ್ನು ಮರೆತು
ಮುಂದಿನ ಜೀವನಕ್ಕಾಗಿ ಯೋಚಿಸುತ್ತಾ ಬದುಕಬೇಕು. ಹಳೆಯದರ ಬಗ್ಗೆ ಚಿಂತಿಸುತ್ತಾ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಎಂಬುದನ್ನೆಲ್ಲ ಮರೆತು ನಾನಿರುವುದೇ ನನ್ನ ಮನೆ ಎಂಬಂತೆ ಬದುಕಬೇಕು ಎನ್ನುವಲ್ಲಿಗೆ ಈ ವಿಡಿಯೋ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.